ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತೆ. ಪ್ರತಿಯೊಬ್ಬರಿಗೆ 170 ರೂಪಾಯಿ ಹಣವನ್ನ ಸಂದಾಯ ಮಾಡತಕ್ಕಂತ ಒಂದು ದಿಟ್ಟತನದ ನಿಲುವನ್ನ ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಐಸಿಸಿಯ ಸನ್ಮಾನ್ಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಬಂಧುಗಳೆಲ್ಲರೂ ವೆಲ್ಕಮ್ ಶ್ರೀ ರಾಹುಲ್ ಗಾಂಧೀಜಿ, ಮಾನನೀಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಇದೀಗ ವೇದಿಕೆಗೆ ಇನ್ನೂ ಭರ್ಜರಿಯಾದ ಚಪ್ಪಾಳೆಯೊಂದಿಗೆ, ಉತ್ಸಾಹದ ಉಲ್ಲಾಸದ ಆ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನ ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ. ಈ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲರೂ ಸಹ ಇದೀಗ ತಮ್ಮ ಎಲ್ಲರಿಗೂ ಶುಭವನ್ನ ಕೋರ್ತಾರೆ. ಮಾನನೀಯ ಸಚಿವರುಗಳು ಶ್ರೀ ಚೆಲುವರಾಯಸ್ವಾಮಿ ಅವರು, ಶ್ರೀ ಕೆ.ಎಚ್. ಮುನಿಯಪ್ಪ ಅವರು ಮತ್ತು ಈ ಸ್ತುತ್ಯ ಸಮಾರಂಭದ ಹಿಂದಿನ ದೊಡ್ಡ ಚಾಲನಾ ಶಕ್ತಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಇವರೆಲ್ಲರೂ ಇದೀಗ ನಿಮ್ಮ ಮುಂದೆ ನಿಮ್ಮೊಂದಿಗೆ ಕರ್ನಾಟಕ ಸರ್ಕಾರ ಸದಾ ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆಯಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಸಮಾರಂಭ ರೂಪಾಯಿಗಳು ಇದನ್ನೆಲ್ಲ ಹೊತ್ತಿದ್ದಾರೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್. ಸುಳೆಬಾವಿ ಮಹಾಲಕ್ಷ್ಮಿಯ ಪಕ್ಷದ ಅಧ್ಯಕ್ಷರು
ಸಾಕ್ಷೀಕರಿಸಲಾಗುತ್ತದೆ. ಎಲ್ಲರೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಕರ್ನಾಟಕದ ಜನತೆ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಆರ್ಥಿಕ ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಮಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಅವರ ಸಂಗೀತ ಸಂಯೋಜನೆ ಮತ್ತು ಸಾರಥ್ಯದಲ್ಲಿ. Ladies and gentlemen, the inauguration of the Gruhalakshmi program. ಯೋಜನೆಯ ಫಲಾನುಭವಿಗಳಿಗೆ ಬಂಧುಗಳೇ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮೊದಲನೇ ಕಂತಿನ 10,000 ರೂಪಾಯಿ ವರ್ಗಾವಣೆ ಆಗುತ್ತದೆ. ವೇದಿಕೆಯ ಮುಂಭಾಗದಲ್ಲಿ ನಿಮ್ಮ ಕಣ್ಣೆದುರಿಗೆ ಇದೀಗ ನಾಡಿನ ಗೃಹಲಕ್ಷ್ಮಿಯರಿಗೆ ಮಾಸಿಕ ತಲುಪುವಂತ ಆ 2,000 ರೂಪಾಯಿಗಳ ಮೊತ್ತವನ್ನು ದಾಖಲಿಸಿರುವ ಚೆಕ್ನ ಆ ಸಂಖ್ಯೆ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಮನೆ ಮನ ಗೃಹ ಬೆಳಗೋ ಜ್ಯೋತಿ ನೀನಮ್ಮ, ಬಡವರ ಹಸ್ತಲಕ್ಷ್ಮಿಯರು ಇದೀಗ ಎಲ್ಲ ಗಣ್ಯರ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ, ಶ್ರೀಪೀಠ ಸಂಪನ್ನಿ ಗೃಹಲಕ್ಷ್ಮಿಯರು ಬೆಳಗಲಿ ನುಡಿದ ಸರ್ಕಾರದ ಯಶೋಗಾಥೆಯನ್ನ ಬಿಂಬಿಸುವಂತಹ ಪುಸ್ತಕದ ಬಿಡುಗಡೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಬಂದಿರುವಂತಹ ಈ ಪುಸ್ತಕದ ಬಿಡುಗಡೆ ಡೈರೆಕ್ಟ್ ಬೆನಿಫಿಟ್ಗಿಂತ ಮುನ್ನ 100 ದಿನದ ಆಡಳಿತ, ಆ ಯಶಸ್ವಿ ಆಡಳಿತದ 100 ದಿನದ ಸಂಭ್ರಮಾಚರಣೆ, ಆ ಮಹತ್ವದ ಹೆಜ್ಜೆಗಳನ್ನು ದಾಖಲಿಸಿರುವ ಪುಸ್ತಕ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊರತರಲಾಗಿರುವಂತಹ ಪುಸ್ತಕ ಇದು. ಇದರ ವಿದ್ಯುಕ್ತ ಬಿಡುಗಡೆ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಮಾನವೀಯರ ಖಾತೆಗೆ 2,000 ರೂಪಾಯಿಗಳು ಪ್ರತಿ ತಿಂಗಳು. ಇದಕ್ಕೆ ವಿದ್ಯುಕ್ತ ಚಾಲನೆ ನೀಡುತ್ತಿರುವಂತಹ ಹೊತ್ತಿಲು ಸಾಧನೆ ಮಾಡಿಕೊಡುತ್ತಿದ್ದಾರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು. ಬಂಧುಗಳೇ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ 2,000 ರೂಪಾಯಿ ಬೆನಿಫಿಷಿಯರಿ ದೇವಮ್ಮ, ಹುಳಿಮಾವು, ನಂಜನಗೂಡು. ಹಾಗೆಯೇ ಶೋಭಾ ರಾಣಿ ಓಂ ಶ್ರೀನಿವಾಸ್ ಮೈಸೂರು, ಮೊಹಸಿನ್ ತಾಜ್, ಗೌಸಿಯಾ ನಗರ, ಮೈಸೂರು. ಆಶಾ ಎಂ ವಿದ್ಯಾರಣ್ಯಪುರ ಮೈಸೂರು, ಅನಿತಾ ಎಸ್ವಿ, ಮರೇನಹುಂಡಿ, ಮೈಸೂರು. ಬನಶಂಕರಿ ಮೈಸೂರು, ಭಾಗ್ಯ, ಕ್ಯಾತಮಾರನಹಳ್ಳಿ, ಮೈಸೂರು. ಅಶ್ವಿನಿ ಅವರು ಮೇಟಗಳ್ಳಿ ಮೈಸೂರು, ಪುಷ್ಪಲತಾ, ವರುಣಾ ಕ್ಷೇತ್ರ, ಮೈಸೂರು. ಹಾಗೆಯೇ ಸುನೀತಾ ಅವರು ಹಳ್ಳಿಕೆರೆ ಹಾಡಿ, ಪಿರಿಯಾಪಟ್ಟಣ. ಸಾಂಕೇತಿಕವಾಗಿ 10 ಜನ ಫಲಾನುಭವಿಗಳು ವೇದಿಕೆಯ ಮೇಲೆ ಈ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದ ಆ ಎಲ್ಲ ಫಲವನ್ನ ಇವರೆಲ್ಲರೂ ಪಡೆಯುತ್ತಿದ್ದಾರೆ. ಆ ಮುಖೇನ ಪಡೆಯುತ್ತಿರುವ ನಾಡಿನ ಸಹಸ್ರ ಗೃಹಲಕ್ಷ್ಮಿಯರ ಆ ಆಶಾವಾದದ ಸಂಕೇತವಾಗಿದ್ದಾರೆ. ಸಾಂಕೇತಿಕವಾಗಿ ಈ 10 ಜನರಿಗೆ ಈ ದಿನ ಈಗಾಗಲೇ ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಈ ಸ್ಕೀಮ್ ನ QR ಕೋಡ್ ನ ವಿಷಯವನ್ನ ತಮಗೆಲ್ಲರಿಗೂ ತಿಳಿಸಿದ್ದಾರೆ.
ಬಂಧುಗಳೇ, ಸಾಂಕೇತಿಕವಾಗಿ ಈ 10 ಜನರಿಗೆ ಈ ದಿನ ಈ ಗೃಹಲಕ್ಷ್ಮಿಯ ಅನುಷ್ಠಾನ ಸಮಾರಂಭದಲ್ಲಿ ವಿತರಣೆಯಾಗಿದೆ. ದೊಡ್ಡ ಮಹದೇವಮ್ಮ, ಶೋಭಾರಾಣಿ, ಮೊಹಸಿನ್ ತಾಜ್, ಆಶಾ, ಅನಿತಾ, ಬನಶಂಕರಿ, ಭಾಗ್ಯ, ಅಶ್ವಿನಿ, ಪುಷ್ಪಲತಾ ಮತ್ತು ಸುನೀತಾ. ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಕಾರ್ಯಕ್ಕಾಗಿ ಧನ್ಯವಾದಗಳು. ಹಾಗೇನೆ ಮಾಧ್ಯಮ